ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆ ನೀಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ಹಲ್ಲೆಲೂಯಾ, ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಬನ್ನಿರಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನಕ್ಕೆ ನೇಮಕವಾದ ವಾಕ್ಯ ಕೀರ್ತನೆಗಳು 89ನೇ ಅಧ್ಯಾಯ 1-4 ವಚನಗಳು. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ನೀನು ನುಡಿದದ್ದೇನೆಂದರೆ, ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದ್ದೇನೆ ಎಂಬುದೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೈವ ಜನರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ವಿಶ್ವವಾಣಿಯ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಕೀರ್ತನೆಗಳು 89 1-4 ವಚನಗಳನ್ನು ನಾವು ಆಲಿಸಿದ್ದೇವೆ. ಈಗ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳುವಂತವರಾಗೋಣ. 89ನೇ ಕೀರ್ತನೆಯನ್ನು ಜೆರಾಹ ಕುಲದವನಾದ ಏತಾನನು ರಚಿಸಿರುವಂತಹ ಕೀರ್ತನೆಯಾಗಿದೆ. ಏತಾನನು ಅರಸನಾದ ದಾವೀದನಿಗೆ ಮಾಡಿದಂಥ ಒಡಂಬಡಿಕೆಯನ್ನು ನೆನಪು ಮಾಡುತ್ತಿದ್ದಾನೆ. ಪ್ರಿಯರೇ, 3 ಮತ್ತು 4ನೇ ವಚನದಲ್ಲಿ ನಾವು ನೋಡುವುದಾದರೆ, ನೀನು ನುಡಿದಿದ್ದೇನೆಂದರೆ, ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆಯನ್ನ ಮಾಡಿಕೊಂಡು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನ ಸ್ಥಾಪಿಸುವೆನು, ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನ ಸ್ಥಿರಪಡಿಸುವೆನು ಎಂದು ಹೇಳಿದ್ದಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಏತಾನನು ತನ್ನ ಅರಸನಾಗಿರುವಂತ ಅಥವಾ ದಾವೀದನಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಒಂದು ಸನ್ನಿವೇಶವನ್ನ ನಾವು ನೋಡುವುದಾದ್ರೆ ಸಂಪೂರ್ಣವಾಗಿ ಈ ಸಂಗತಿಗಳನ್ನ 2ನೇ ಸಾಮುವೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ದೇವರು ಕೆಲವು ಭಕ್ತರೊಂದಿಗೆ ತನ್ನ ಒಡಂಬಡಿಕೆಯನ್ನ ಮಾಡಿಕೊಂಡಿರುವುದನ್ನ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಅಂತ್ಯ ದಿನಮಾನಗಳಲ್ಲಿ ದೇವರು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದನ್ನ ನಾವು ನೋಡುವಂಥವರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಸ್ವತಃ ಇಲ್ಲಿ ನಮ್ಮೊಟ್ಟಿಗೆ
ನಮ್ಮೊಟ್ಟಿಗೆ ಮಾತನಾಡುವಂಥವನಾಗಿದ್ದಾನೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಆತನ ಆಲೋಚನೆ ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ಇವತ್ತಿನ ದಿನ ನಾಶನದಲ್ಲಿದ್ದಂಥ ನಮ್ಮನ್ನ, ಪಾಪದಲ್ಲಿದ್ದಂಥ ನಮ್ಮನ್ನ, ಶಾಪದಲ್ಲಿದ್ದಂಥ ನಮ್ಮನ್ನ ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಬಿಡುಗಡೆಯನ್ನ ಕೊಟ್ಟು ಆತನು ಇರುವಂತಹ ಸ್ಥಳದಲ್ಲಿ ನಮ್ಮನ್ನು ಇರಿಸಬೇಕೆಂಬುದಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿ ಮರಣವನ್ನ ಜಯಿಸಿ ಆತನು ಬಂದಿರುವುದನ್ನ ನೋಡುವಂತವರಾಗಿದ್ದೇವೆ. ಮತ್ತಷ್ಟು ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟು ಆತನು ಈ ಲೋಕದಿಂದ ಪರಲೋಕಕ್ಕೆ ಏರು ಹೋಗಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನು ಬರೆದಂತ ಸುವಾರ್ತೆ 28ನೇ ಅಧ್ಯಾಯ ಅದರ 18 ಮತ್ತು 20 ವಚನಗಳ ತನಕ ನಾವು ನೋಡುವುದಾದರೆ, ಪ್ರಿಯರೇ, ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಯುಗದ ಸಮಾಪ್ತಿಯವರೆಗೂ ಕೂಡ ದೇವರು ನಮ್ಮೊಟ್ಟಿಗಿರಬೇಕೆಂಬುದಾಗಿ ವಾಗ್ದಾನ ಮಾಡಿಕೊಂಡಿದ್ದಾನೆ. ಆದರೆ ಇವತ್ತಿನ ದಿನ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ತಿಳಿಪಡಿಸಿ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ವಿಚಾರವಾಗಿ ಅನೇಕ ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ ಶುಭ ವರ್ತಮಾನವನ್ನು ತಿಳಿಪಡಿಸಿ ದೇವರು ನಮ್ಮೊಟ್ಟಿಗೆ ಈ ರೀತಿಯಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆತನಿರುವಂತಹ ಸ್ಥಳದಲ್ಲಿ ನಾವಿರಬೇಕೆಂಬುದಾಗಿ ದೇವರ ಆಲೋಚನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿಸುತ್ತಾ ಮುಂದೆ ಸಾಗುವುದಾದರೆ, ಕರ್ತನು ಖಂಡಿತವಾಗಲು ದೇವರು ನಮ್ಮ ಕುಟುಂಬಗಳನ್ನ, ನಮ್ಮನ್ನ ಪರಲೋಕದಲ್ಲಿಯೂ ಪ್ರತಿನಿತ್ಯವೂ ಆತನೊಂದಿಗೆ ಇರುವುದಕ್ಕೆ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಪ್ರಿಯರೇ, ಸುವಾರ್ತೆ ವಿಚಾರದಲ್ಲಿ ನಾವು ಕೂಡ ಅನೇಕರಿಗೆ ಶುಭ ವರ್ತಮಾನವನ್ನು ಸಾರುತ್ತಾ ದೇವರ ಕಡೆಗೆ ನಡೆಸುವಾಗ ದೇವರು ನಮ್ಮನ್ನ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿಮ್ಮೊಂದು ಘನವುಳ್ಳ ನಾಮಕ್ಕೆ ಸ್ತೋತ್ರ. 89ನೇ ಕೀರ್ತನೆ ಮೂಲಕವಾಗಿ ದೇವರೇ, ಇಲ್ಲಿಯ ತನಕ ನಮ್ಮೊಟ್ಟಿಗೆ ನೀನು ಮಾತನಾಡಿದಂಥ ವಿಧಾನಗಳಿಗಾಗಿ ನಿನಗೆ ಸ್ತೋತ್ರ. ದೇವರೇ, ನೀನು ಮಾಡಿಕೊಂಡಂಥ ಒಡಂಬಡಿಕೆಗಳಿಗೆ ಕರ್ತನೆ ಲೋಕದಲ್ಲಿ ನಾವು ಬದ್ಧರಾಗಿ ನಡೀಲಿಕ್ಕಾಗುವಂತೆ ಸಹಾಯ ಮಾಡು. ಕರ್ತನೆ, ಒಡಂಬಡಿಕೆಗಳಿಗೆ ಕರ್ತನೆ ಏನು ಶೋಧನೆಗಳು, ಇಕ್ಕಟ್ಟುಗಳು, ವೇದನೆಗಳು, ಕರ್ತನೆ ಸ್ವಾಮಿ, ಕಷ್ಟಗಳು ಬರುವಾಗಲೂ ಕೂಡ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಬಲದಿಂದಲೂ ಕರ್ತನೆ ಅವುಗಳೆಲ್ಲವನ್ನು ಕೂಡ ಜಯಿಸಲಿಕ್ಕಾಗುವಂತೆ ಕರ್ತನೆ ನಿನ್ನ ಕೃಪೆಯನ್ನು ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ದೇವರಾತ್ಮನ ಸ್ವಾಮಿ, ಈ ಆತ್ಮೀಯ ಜೀವಿತದಲ್ಲಿ ಅನೇಕ ಕಷ್ಟಗಳು, ಇಕ್ಕಟ್ಟುಗಳು ಬರುವಾಗ ನೀನು ನಮ್ಮ ಸಂಗಡಿದ್ದು ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ದೇಶವನ್ನು ನಿನ್ನ ಕರಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಅಪಾ ದೇವರಾತ್ಮನ ಸ್ವಾಮಿ, ನಮ್ಮ ದೇಶವನ್ನು ಆಶೀರ್ವಾದ ಮಾಡು. ನಾನಾ ಜನಾಂಗಗಳನ್ನ ಕರ್ತನೆ ಸ್ವಾಮಿ, ಕುಲ ಭಾಷೆಗಳಿರುವಂತಹ ಈ ದೇಶವನ್ನ ಪರಿಪೂರ್ಣವಾಗಿ ನಿನ್ನ ಮಾರ್ಗದ ಕಡೆಗೆ ನಡಿಲಿಕ್ಕಾಗುವಂತೆ ಸಹಾಯ ಮಾಡಿ ಅದ್ಭುತ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವ, ಸುವಾರ್ತೆ ಸೇವೆಯನ್ನ ನೀನು ಆಶೀರ್ವಾದ ಮಾಡು. ಅನೇಕ ಸುವಾರ್ತೆ ಸೇವೆಗಳಿಗೋಸ್ಕರವಾಗಿ ಅಪಾ ಕರ್ತನೆ ದಾನಿಗಳ ಕುಟುಂಬವನ್ನ ಮತ್ತಷ್ಟು ಮಾತ್ರವಲ್ಲದೆ ಬಾಕ್ಸ್ ಹೋಲ್ಡರ್ಸ್ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಸಂಘ ಸಂಸ್ಥೆಗಳ ಮೂಲಕವಾಗಿ ಸಾರಲ್ಪಡುತ್ತಿರುವಂತಹ ಸುವಾರ್ತೆ ಸೇವೆಯನ್ನು ಆಶೀರ್ವಾದ ಮಾಡು. ಇವರಷ್ಟು ಮಾತ್ರವಲ್ಲದೆ ಈ ದಿನ ಜನ್ಮದಿನವನ್ನ ಮತ್ತು ಕರ್ತನ ವಿವಾಹ ವಾರ್ಷಿಕೋತ್ಸವ ದಿನವನ್ನ ಆಚರಿಸುವಂತ ನಿನ್ನ ಮಕ್ಕಳನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡಿ ನಡೆಸು. ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೀಯೇ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೀ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೀ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೀ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.